ಭಾರತೀಯರು ವಿದೇಶದಲ್ಲಿ ಇಟ್ಟಿರೋ 19,000 ಕೋಟಿ ಕಪ್ಪು ಹಣವನ್ನ ಆದಾಯ ತೆರಿಗೆ ಇಲಾಖೆ ಪತ್ತೆ ಮಾಡಿದೆ ಅಂತ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ತಿಳಿಸಿದ್ದಾರೆ. ನಿನ್ನೆ ಸಂಸತ್ತಿನಲ್ಲಿ ಮಾತನಾಡಿದ ಅವರು, ತನಿಖಾ ಪತ್ರಕರ್ತರ ಅಂತಾರಾಷ್ಟ್ರೀಯ ಒಕ್ಕೂಟ ಹಾಗೂ ದ್ವಿತೆರಿಗೆ ವಂಚನೆ ಒಪ್ಪಂದದಡಿ ಫ್ರಾನ್ಸ್ ಸರ್ಕಾರ ನೀಡಿದ ಮಾಹಿತಿ ಆಧರಿಸಿ ಐಟಿ ಕಪ್ಪು ಹಣ ಪತ್ತೆ ಮಾಡಿದೆ ಅಂತ ತಿಳಿಸಿದ್ದಾರೆ. ತನಿಖಾ ಪತ್ರಕರ್ತರ ಅಂತಾರಾಷ್ಟ್ರೀಯ ಒಕ್ಕೂಟ ವಿದೇಶದಲ್ಲಿ ಅನಧಿಕೃತ ಆಸ್ತಿ ಹೊಂದಿದ ಒಟ್ಟು 700 ಭಾರತೀಯರ ಮಾಹಿತಿ ನೀಡಿತು. ಈ ಆಧಾರದ ಮೇಲೆ ತನಿಖೆ ನಡೆಸಿದ ಐಟಿ ಬಹಿರಂಗಪಡಿಸದ ಬ್ಯಾಂಕ್ ಖಾತೆಗಳಲ್ಲಿರೋ 11,010 ಕೋಟಿ ರೂಪಾಯಿ ಕಪ್ಪು ಹಣ ಪತ್ತೆ ಮಾಡಿದೆ. ಫ್ರಾನ್ಸ್ ಸರ್ಕಾರ ನೀಡಿದ ಮಾಹಿತಿ ಆಧಾರದ ಮೇಲೆ ಸ್ವಿಟ್ಜರ್ಲೆಂಡ್ನ HSBC ಬ್ಯಾಂಕ್ನಲ್ಲಿ ಅಕೌಂಟ್ ಹೊಂದಿರೋ 628 ಭಾರತೀಯರ ಖಾತೆಗಳಲ್ಲಿರೋ 8,437 ಕೋಟಿ ಬ್ಲಾಕ್ ಮನಿ ಪತ್ತೆ ಮಾಡಿದೆ ಅಂತ ಸಚಿವರು ತಿಳಿಸಿದ್ದಾರೆ. ಅಲ್ಲದೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅರುಣ್ ಜೇಟ್ಲಿ, ಭಾರತೀಯರು ವಿದೇಶದಲ್ಲಿ ಅನಧಿಕೃತ ಸಂಪತ್ತು ಹೊಂದಿರೋ ಪ್ರಕರಣಗಳನ್ನ ತನಿಖೆಯನ್ನ ತ್ವರಿತವಾಗಿ ನಡೆಸೋಕೆ ಸರ್ಕಾರ 2016ರಲ್ಲಿ ಮಲ್ಟಿ ಏಜೆನ್ಸಿ ಗ್ರೂಪ್ ರಚಿಸಿದೆ ಅಂತ ತಿಳಿಸಿದ್ರು.